വേദിയിലിരിക്കുന്ന വിശിഷ്ടാതിഥികളെ, സ്നേഹമുള്ള സഹോദരങ്ങളെ, നമുക്കറിയാം ഭക്ഷണം എന്നുള്ളത് ഓരോ മനുഷ്യനും ആവശ്യമായ ഒരു കാര്യമാണ്. ഭക്ഷണമില്ലാതെ ആരും ജീവിക്കുന്നില്ല. ജീവിക്കുന്ന ഓരോ മനുഷ്യനും മതി അല്ലെങ്കിൽ ഇനഫ് എന്ന് പറയുന്നത് ഭക്ഷണത്തിന് മാത്രമേ ഉള്ളൂ. ബാക്കി എല്ലാ കാര്യങ്ങളും ചോദിച്ചാലും, ബാക്കി എന്ത് കാര്യത്തിനായാലും ഇനിയും വേണം എന്ന ആഗ്രഹമുള്ളവരാണ് എല്ലാവരും. അപ്പൊ മനുഷ്യനെ സംതൃപ്തിപ്പെടുത്തുവാനാണ് പ്രത്യേകിച്ചും ഹോട്ടലുകളും ഇതുപോലെയുള്ള സംരംഭങ്ങളും ഇവിടെ ഉള്ളത്. ഈ പ്രസ്ഥാനത്തിന് എല്ലാവിധ ആശംസകളും നേരുകയും ഔദ്യോഗികമായി ഇതൊക്കെ ಈ ചടങ്ങ് ഉദ്ഘാടനം ചെയ്യുന്ന ആൾ പ്രഖ്യാപിക്കുകയും ചെയ്യുന്നു. നിങ്ങളോടൊപ്പം എല്ലാ സഹകരണങ്ങളും നമ്മൾ ചെയ്യുകയും ചെയ്യുന്നു. താങ്ക് ಯು. ವಿಧಾನ ಮಂದಿ ಈ ಒಂದು ಇಲ್ಲಿಗೆ ಸುಳ್ಯಕ್ಕೆ ಬಹುಶಃ ಮಂದಿ ಬಿರಿಯಾನಿಯ ಕಾನ್ಸೆಪ್ಟ್ ಹೊಸತು. ನಮಗೆ ಬೇಕಷ್ಟು ನಾನ್ ವೆಜ್ ರೆಸ್ಟೋರೆಂಟ್ಗಳಿದ್ದಾವೆ, ಆದರೆ ಮಂದಿ ಬಿರಿಯಾನಿ ಅದಕ್ಕಿಂತ ಹೆಚ್ಚಾದು ಈ ಮೇಕ್ ಶಿಫ್ಟ್ ಒಂದು ಕಟ್ಟಡ ಮಾಡಿದ್ದಾರೆ, ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಕಾಂಕ್ರೀಟ್ ಸ್ಟ್ರಕ್ಚರ್ ಹಾಕಿ ಒಂದು ವೇಳೆ ಅದನ್ನು ಯಾರಿಗೂ ನಾಳೆ ತೆಗೆಯದ ಹಾಗೆ ಮಾಡಿದೆ, ಬೇಡದಿದ್ದರೆ ಬಿಚ್ಚಿಕೊಂಡು ಹೋಗುವಂಥ ವ್ಯವಸ್ಥೆ. ನಾನು ಹೊರಗಿಂದ ನೋಡಿದೆ, ತುಂಬ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಅವರಿಗೆ ಅನುಭವ ಇದೆ, 2-3 ರೆಸ್ಟೋರೆಂಟ್ ಮಾಡಿ ಅದರಲ್ಲಿ ಅನುಭವ ಇರುವ ಕಾರಣ 5-6 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದಾರೆ ಅಂತ ಕೇಳಿ ತಿಳ್ಕೊಂಡೆ ಈಗ. ಸೊ ಆದ ಕಾರಣ ಒಳ್ಳೆಯ ಒಂದು ಆ್ಯಂಬಿಯನ್ಸಲ್ಲಿ ಒಳ್ಳೆ ಒಂದು ರೆಸ್ಟೋರೆಂಟನ್ನು ಮಾಡಿದ್ದಾರೆ. ಅವರಿಗೆ ಖಂಡಿತ ಒಳ್ಳೆಯದಾಗ್ತದೆ. ನೀವು ಒಳ್ಳೆಯದಾಗಬೇಕು. ಅದಕ್ಕಿಂತ ಹೆಚ್ಚಾಗಿ ನೀವು ಕೇಳಿಸ್ಕೊಳ್ಬೇಕು, ನೀವು ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮ ಸಂಘದ ಇದು ಸದಸ್ಯತ್ವ ಪಡ್ಕೊಳ್ಬೇಕು. ನೀವು ಸುಳ್ಯಕ್ಕೆ ಹೊಸತನ್ನು ಕೊಡಲಿಕ್ಕೆ ಇವರು ಸಹೋದರರು ಪಾರ್ಟ್ನರ್ಸ್ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆಯದನ್ನು ಯಾವಾಗ ಬಂದರು, ಯಾರು ತಂದರು, ನಾವು ಅವರನ್ನು ಹೊರಗಿನವರಂತ ನೋಡೋ ಮನೋಭಾವ ನಾವಿಲ್ಲ. ಎಲ್ಲ ಮೇಲೆ ಹೋಟೆಲ್ನವರೆಲ್ಲ ಕುಂಬ್ಳೆಯಿಂದ ಬಂದವರು, ಅಲ್ಲಿಂದ ಬಂದವರು, ಇಲ್ಲೇ ಬಂದ ಸುಳ್ಯದವರು ಯಾರು ಹೋಟೆಲ್ ಮಾಡಲಿಲ್ಲ. ನಾವು ಈಗಲೂ ಕೃಷಿ ಮಾಡಿಕೊಂಡು ಪರಡಿಕೊಂಡು ಅಲ್ಲೇ ಇದ್ದೇವೆ. ಆದರೆ ಅಡಿಕೆಗೆ ಸ್ವಲ್ಪ ರೇಟ್ ಆದರೆ ನಾವು ಕೂಡ ದಿನ ಬಿರಿಯಾನಿ ತಿನ್ನುವವರೇ, ನಮಗೆ ಕೂಡ ಒಳ್ಳೆ ತಿನ್ನೋ ಅಭ್ಯಾಸ ಇದೆ. ನೋಡುವಾಗ ನನಗೆ ಗೊತ್ತಾಗ್ತದೆ, ನೀವೆಲ್ಲ ಇಲ್ಲಿ ನೋಡಿದವರಲ್ಲಿ ನನ್ನನ್ನು ಒಂದು 2-3 ಮಂದಿ ಮಾತ್ರ ಇದನ್ನು ಇಲ್ಲಿಗೆ ಬರುವವರು ಅಂತ ಕಾಣ್ತದೆ. ಒಳ್ಳೆ ಆ್ಯಂಬಿಯನ್ಸಲ್ಲಿ ಚೆನ್ನಾಗಿ ನೀವು ಇದನ್ನು ಇಂಟೀರಿಯರ್ ಎಲ್ಲ ಮಾಡಿದ್ದೀರಾ. ಅದೇನೇ ಇರಲಿ, ಸುಳ್ಯಕ್ಕೆ ಬಂದ ನಿಮಗೆ ಶುಭ ಹಾರೈಸ್ತೇನೆ. ಮೆಲ್ಕಾರ್ನಲ್ಲಿ ಆರಂಭಗೊಂಡ ವಿಧಾನ ಮಂದಿ ಸಂಪೆಗೆ ಬಂದು ಸಂಪೆದಿಂದ ಸುಳ್ಯಕ್ಕೆ ಮುಟ್ಟಿದೆ. ಒಂದು ಉತ್ತಮವಾದ ಸುಸಜ್ಜಿತವಾದ ಹೋಟೆಲ್. ಇಲ್ಲಿಯ ಸುಳ್ಯದ ಸುತ್ತಮುತ್ತಲ ಜನತೆಗೆ ಉತ್ತಮವಾದ ಖಾದ್ಯವನ್ನು ಉಣಬಡಿಸಲಿ. ಇವರ 3 ಹೋಟ್ಲು 6 ಆಗಲಿ, 6 100 ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈ ಒಂದು ವಿಧಾನ ಮಂದಿಗೆ ಬಂದು ಇವರ ಖಾದ್ಯವನ್ನು ಸೇವಿಸಿ ಅವರ ವಿಧಾನ ಮಂದಿ ಹೋಟೆಲ್ನ ಹೆಸರನ್ನು ಕರ್ನಾಟಕದಿಂದ ಹೆಸರುಗೊಳಿಸಿ ಇವರಿಗೆ ಈ ಒಂದು ಪ್ರದೇಶದಲ್ಲಿ ಉತ್ತಮವಾದ ಬೇಡಿಕೆ ಬರಲಿ. ಅದೇ ರೀತಿ ಇವರ ಹೋಟ್ಲನ್ನು ಅಕ್ಕಪಕ್ಕದ ಊರಿನವರು ಹುಡುಕಿಕೊಂಡು ಬಂದು ಖಾದ್ಯವನ್ನು ಸೇವಿಸಿಕೊಂಡು ಹೋಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಊಟದ ಹೋಟ್ಲಂದರೆ ಊಟ ಮಾಡಿ ಹೋಗಬೇಕು. ಹಾಗಾಗಿ ಊಟ ಮಾಡೋದು ಹೇಳಲಿಕ್ಕೆ ಆಗಿಲ್ಲ. ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಬಂದವರು. ಈ ನಿಟ್ಟಿನಲ್ಲಿ ಅವರಿಗೆ ಉನ್ನತವಾದ ಹೆಸರು ಬೆಳೆಸಲಿ. ಅವರು ಇನ್ನು ಮುಂದೆ ಕೂಡ ಇಂಥ ಹೆಚ್ಚಿನ ವಿಧಾನ ಮಂದಿಯನ್ನು ಸ್ಥಾಪಿಸುವಂಥ ಶಕ್ತಿ ಆ ದೇವರವರಿಗೆ ಕೊಡಲಿ. ಈಗಾಗಲೇ ಯಾರೋ ಮಾತಾಡೋಕೆ ಹೇಳಿದರು, ಸುಳ್ಳಿದವರು ಹೋಟೆಲ್ ಮಾಡಿದ್ದು ಕಡಿಮೆ ಇಲ್ಲ. ನಾನು ಹಿಂದಕ್ಕೆ ಹೋಗ್ತೇನೆ, ಬಂಗಾರ ಭಟ್ರ ಕಾಲ. ಬಂಗಾರ ಭಟ್ರು ಅನ್ನೋರು ಒಂದು ಒಳ್ಳೆಯ ಹೋಟೆಲನ್ನು ಪ್ರಾರಂಭ ಮಾಡಿದರು. ಆಮೇಲೆ ಕೇಕುಣ್ಣಯ್ಯರ ಹೋಟೆಲ್ ಇತ್ತು. ಅದೇ ರೀತಿ ಕೆದಲಾಯರ ಹೋಟೆಲ್ ಭಾಳ ಫೇಮಸ್, ದೇವಿ ಮಾಲ್ ಆಯಿತು. ಅವರು ಮತ್ತೆ 3 ಶಾಖೆಗಳನ್ನು ತೆರೆದರು. ಹೀಗೆ ಅನೇಕ ರೀತಿಯ ಹೋಟೆಲ್ಗಳು ಸುಳ್ಯಕ್ಕೆ ಬಂದು ಸುಳ್ಯದ ಜೀವ ಚಾಪಲ್ಯವನ್ನು ನೀಗಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಗಾಂಧಿನಗರಕ್ಕೆ ಬಂದರೆ ಅತ್ಯುತ್ತಮವಾದಂಥ ಒಂದು ಫುಡ್ ಸ್ಟ್ರೀಟ್ ಆಗಿ ಅದು ಕೈಗೊಳಿಸ್ತದೆ. ರಾತ್ರಿ ಹೊತ್ತಲ್ಲಿ ಜಿಗಿಜಿಗಿಸ್ತದೆ. ಒಂದು ಒಳ್ಳೆಯ ಫುಡ್ ಸ್ಟ್ರೀಟ್ ಆಗಿ ಅದು ಕಾಣಿಸ್ಕೊಳ್ತಾ ಇದೆ. ಇಂಥ ಒಂದು ವಿಶೇಷವನ್ನು ಸುಳ್ಯಕ್ಕೆ ತಂದುಕೊಟ್ಟಂಥ ಈ ಎಲ್ಲ ಪಾರ್ಟ್ನರ್ಸಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ವಾಟ್ ಎವರ್ ಟೇಕ್ ಅಪ್ ಮೇ ಬಿ ಮಾನ್ಯುಮೆಂಟಲ್ ಸಕ್ಸಸ್. ಅವರಿಗೆ ಯಶಸ್ಸು ಸಿಗಲಿ. ನಮ್ಮ ಎಲ್ಲರ ಆರೋಗ್ಯಕ್ಕೆ, ನಮ್ಮ ಎಲ್ಲರ ದೈಹಿಕ ಚೈತನ್ಯಕ್ಕೆ ಈ ಹೋಟೆಲ್ನ ಆಹಾರಗಳು ಹೆಚ್ಚು ಪುಷ್ಟಿದಾಯಕವಾಗಿರಲಿ, ಸ್ವಾದಿಷ್ಟವಾಗಿರಲಿ, ಅದು ರುಚಿಕರವಾಗಿರಲಿ, ಶುಚಿಕರವಾಗಿರಲಿ ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಇದು ಅತ್ಯುತ್ತಮವಾದ ಹೋಟೆಲ್ ಆಗಿ ಹೆಚ್ಚು ಜನರನ್ನು ಆಕರ್ಷಿಸಲಿ ಮತ್ತು ಯಶಸ್ವಿಯಾದಂಥ ಉದ್ಯಮವಾಗಲಿ ಅಂತೇಳಿ ಹಾರೈಸಿ, ಈ ಊರಿನಲ್ಲಿ ಇಂಥ ಒಂದು ಒಳ್ಳೆಯ ಹೋಟೆಲನ್ನು ಪ್ರಾರಂಭ ಮಾಡಿದ್ದಕ್ಕೆ ಎಲ್ಲರನ್ನು ಅಭಿನಂದಿಸಿ, ವಿಶೇಷವಾಗಿ ಶರೀಫ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇದನ್ನು ನಮ್ಮೆಲ್ಲರ ಜೋಡಿಸಿದ್ದಾರೆ. ಈ ರೀತಿಯ ಜೋಡಿಸುವಿಕೆಗೆ ಕೂಡ ಇದೊಂದು ಕಾರಣ ಆಗಿದೆ ಅಂತೇಳಿ ಎಲ್ಲರನ್ನ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ರಿದಾನ್ ಮಂದಿ ಹೋಟೆಲ್ ಇಲ್ಲಿ ಪ್ರಾರಂಭ ಆಗಿದೆ. ಬಹುಶಃ ಇದಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲಿಕ್ಕಿಲ್ಲ ಅನ್ನುವಂಥ ನನ್ನ ಭಾವನೆಗಳು ಇವತ್ತು ಇದೆ. ಬಹುಶಃ ಆ ನಿಟ್ಟಿನಿಂದ ಹೊಸತನ
ನಾನು ನೋಡಲಿಲ್ಲ. ಇದು ಹೆಸರನ್ನು ಈಗ ಸುಳ್ಯದಲ್ಲಿ ಫಸ್ಟ್ ಕಾಣುವಂಥದ್ದು, ಕೇಳುವಂಥದ್ದು, ನೋಡುವಂಥದ್ದು. ಬೇರೆ ಕಡೆಗಳೆಲ್ಲ ಬಹುಶಃ ಇದು ಪ್ರಾರಂಭ ಆಗಿದೆ. ಆದರೆ ಇದರ ಅರ್ಥ ಏನು ಅಂತ ನಾನು ಗೂಗಲ್ ಹೋಗಿ ಹುಡುಕಿಕೊಂಡು ಬಂದೆ. ಗೂಗಲ್ ಹುಡುಕಿದಾಗ ಗೂಗಲ್ನಲ್ಲಿ ಒಂದು ಮೀನಿಂಗ್ ಸಿಕ್ಕದೆ. ಇಟ್ ಈಸ್ ಎ ಅರೇಬಿಕ್ ಡಿಶ್, ಎ ಸ್ಪೈಸ್ಡ್ ಮೀಟ್ ಆ್ಯಂಡ್ ರೈಸ್ ಡಿಶ್ ಅಂತ ಅಲ್ವಾ? ಯಾರು ನನಗೆ ಗೊತ್ತಿಲ್ಲ. ಮಂದಿ ಅಂತ ಹೇಳಿದ್ರೆ ಅದನ್ನು ಕೇಳ್ತಾರೆ. ಇಟ್ಸ್ ಎ ಅರೇಬಿಕ್ ಡಿಶ್. ಇದು ಅರೇಬಿಕ್ನಲ್ಲಿ ಪ್ರಾರಂಭ ಆಗಿದೆ. ನಾನು ಸಾಯಿ ಹತ್ರ ಕೇಳಿದೆ, ಇದೇನಪ್ಪ ಹೆಸರು, ನನಗೆ ಗೊತ್ತಾಗಲಿಲ್ಲ, ಇದು ಅರೇಬಿಕ್ಕಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿದರು. ಮತ್ತು ನಾನು ಗೂಗಲ್ ಸರ್ಚ್ ಮಾಡಿದೆ. ಮಾಡುವಾಗ ಇದು ಸ್ಪೈಸ್ಡ್ ಮೀಟ್ ಆ್ಯಂಡ್ ರೈಸ್ ಡಿಶ್ ಅನ್ನುವಂಥದ್ದು ಬಹುಶಃ ನಮಗೆ ಕಾಣ್ತಾ ಇದೆ. ಇದು ಹೊಸತು, ಸುಳ್ಯಕ್ಕೆ ಇದು ಹೊಸತು. ಹಾಗಾಗಿ ಹೊಸತನವನ್ನು ನಾವೆಲ್ಲ ಇವತ್ತು ಕಾಣ್ತಾ ಇದ್ದೇವೆ. ಒಂದು 3 ತಿಂಗಳಿಂದ ಸುಳ್ಯದಲ್ಲಿ ಬಂದು ಇದರ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೆ. ಇದ್ರು ಆಗ ನಮ್ಮ ಅನ್ವರ್ ಮತ್ತು ಶರಫುದ್ದೀನ್ ಅವರು ಹೇಳಿ ನಮಗೆ ಅವರನ್ನು ಪರಿಚಯ ಮಾಡಿಸಿಕೊಟ್ಟು ಅವರಿಗೇನಾದರೂ ಅಫಿಷಿಯಲ್ ಆಗಿ ಏನಾದರೂ ಕೆಲಸ ಇದ್ದರೆ ನೀವು ಮಾಡಿಕೊಡ್ಬೇಕು ಅಂತೇಳಿ ನನಗೆ ನಿರ್ದೇಶನ ನೀಡಿದ ಪ್ರಕಾರ ನಮ್ಮ ಸಂಬಂಧಿಕರ ಜಾಗ ಒಂದು ಸಂತೋಷದಿಂದ ಹೇಳ್ಬೋದು. ನನ್ನ ಮಿಸಸ್ನ ಮಾವಾಗಿದ್ದ ಅನ್ವರ್ನವರ ಮಾವ ಇಬ್ರಾಹಿಂ ಅವರ ಮಾಲಕ್ಷತ್ವದ ಈ ಜಾಗದಲ್ಲಿ ಎಂದು ಸುಸಜ್ಜಿತವಾದಂಥ ಈ ರಿದಾನ್ ಮಂದಿ ಸುಳ್ಯಕ್ಕೆ ಬಂದದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಹಾಗಾಗಿ ಈಗ ಗಾಂಧಿನಗರ ಒಂದು ಇದಕ್ಕೆ ಒಂದು ಬಿರುದು ಕೊಡೋದಾದರೆ ಆಹಾರ ನಗರಿ ಅಂತ ಕೊಡ್ಬೋದು. ಯಾಕಂತ ಹೇಳಿದರೆ ನಮ್ಮ ಸುಳ್ಯ ಪೇಟೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಸಿಟಿಯಲ್ಲೂ ಕೂಡ ಇಂಥ ವಿವಿಧ ರೀತಿಯ ಹೋಟೆಲ್ಗಳು ಯಾವುದೂ ಇಲ್ಲ. ಸುಳ್ಯದಲ್ಲಿ ಇರುವಷ್ಟು ಒಂದು ರೆಸ್ಟೋರೆಂಟ್ ಯಾವ ಊರಲ್ಲಿ ಇಲ್ಲ. ಅದಕ್ಕೆ ನಮ್ಮ ಈ ಸುಳ್ಯಕ್ಕೆ ಈಗ ಮಂದಿ ಕೂಡ ಎಂಟ್ರಿ ಕೊಟ್ಟಿದೆ. ಹಾಗೂ ನಿಮ್ಮ ಉದ್ದಿಮೆ ಕೂಡ ಒಳ್ಳೆಯದಾಗಲಿ, ನಿಮ್ಮ ಈ ವ್ಯಾಪಾರ ಕೂಡ ನಮ್ಮ ಊರಿಗೆ ಒಂದು ಹೊಸ ಉದ್ದಿಮೆ ಆಗಿರುತ್ತದೆ. ನಿಮ್ಮ ಈ ವ್ಯಾಪಾರ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇದೆ. ದಿ ರಿದಾನ್ ಮಂದಿಯ ಮಾಲಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ತಿಳಿಸ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಇವತ್ತು ನೀವೇನು ಕಾಣ್ತಿದ್ದೀರಿ ಇದು ಅವರ ಶ್ರಮ ಮತ್ತು ಅವರ ಪರಿಶ್ರಮದ ಒಂದು ಗುರುತಾಗಿದೆ. ಇದು ಸುಳ್ಯಕ್ಕೆ ಮೊದಲನೇದಾಗಿ ಬಂದಿದೆ. ಮತ್ತು ಸುಳ್ಯದಲ್ಲಿ ಇದೊಂದು ಅಗತ್ಯವಾದ ಒಂದು ರೆಸ್ಟೋರೆಂಟ್ ಅಂತ ಹೇಳ್ತಾನೆ. ನಾವು ಅನೇಕ ಥರದ ಬಿರಿಯಾನಿ ತಿಂದಿರ್ಬೋದು, ಆದರೆ ಇದರಲ್ಲೊಂದು ವಿಶೇಷತೆ ಎಂತ ಅಂತ ಹೇಳಿದರೆ, ಮೊನ್ನೆ ಶರೀಫ್ ಅವರೊಟ್ಟಿಗೆ ಮಾತಾಡೋರು ತಿಳಿಸಿದ್ರು ನನಗೆ, ಇದು ನಿಮಗೆ ಮಣ್ಣಿನ ಅಡಿಯಲ್ಲಿ ಆ ಮಣ್ಣನ್ನು ಡಿಗ್ ಮಾಡಿ ಅಲ್ಲಿ ಒಂದು ಬಟ್ಟಿ ಥರ ಮಾಡಿ ಅಲ್ಲಿ ಈ ರೈಸನ್ನು ಸಪ್ರೇಟಾಗಿ ಬೇಯಿಸಿ ಮತ್ತೆ ಮಾಂಸವನ್ನು ಸಪ್ರೇಟಾಗಿ ಬೇಯಿಸಿ ಮಾಡುವಂಥ ಒಂದು ವಿಭಿನ್ನವಾದ ಬಿರಿಯಾನಿ. ಇದು ಇಂಟೀರಿಯರ್ ಆಗಿರ್ಬೋದು ಅಥವಾ ಒಂದು ಆಂಬಿಯನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನ್ನ ಕೋರಿಕೆ ಏನಂತ ಹೇಳಿದರೆ, ಸುಳ್ಯದ ಎಲ್ಲ ಮಂದಿಗಳು ಬಂದು ಈ ಒಂದು ರೆಸ್ಟೋರೆಂಟನ್ನು ಹಾರೈಸಿ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಮೇಲ್ಕಾಲ್ನಿಂದ ಪ್ರಾರಂಭಗೊಂಡಂತಹ ರಿದಾನ್ ಮಂದಿ ಇಂದು ಸುಳ್ಯದ ಈ ಭಾಗಕ್ಕೆ ಬರ್ತಾ ಇದೆ. ಈ ಸುಳ್ಯದ ಜನತೆಗೆ ರುಚಿಯಾದಂತಹ ಮಂದಿಯನ್ನು ಗುಣಪಡಿಸಬೇಕು. ಈ ಭಾಗದಿಂದ ತೆರಳತಕ್ಕಂತಹ ಎಲ್ಲ ಯಾತ್ರಿಕರಿಗೆ ರುಚಿಯಾದ ಪರಿಸರದಲ್ಲಿ ಅತ್ಯುತ್ತಮ ಆಹಾರವನ್ನು ನೀಡುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಅವಕಾಶಕ್ಕಾಗಿ ಹೊಂದಿದ್ದೇನೆ. ಉತ್ತಮವಾಗಿ ಮೂಡಿ ಬಂದಿದೆ. ಉತ್ತಮ ಇಂಟೀರಿಯರ್ ಔಟ್ಸ್ಕರ್ಟ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಆದ ಕಾರಣ ನಮ್ಮ ಮೈಸೂರು ಮಂಗಳೂರು ಹೋಗುವ ಯಾತ್ರಾರ್ಥಿಗಳಿಗೆ ಒಂದು ಒಳ್ಳೆಯ ಇದು. ನಾನು ಸುಳ್ಯದ ಓಲ್ಡ್ ಸ್ಟೂಡೆಂಟ್ ಕೂಡ. ನಾನು 90ಸ್ನಲ್ಲಿ ಸುಳ್ಯದಲ್ಲಿ ಕಲಿತಾ ಇದ್ದಾಗ ಇದ್ದದ್ದು ಕೆಲವು ಹೋಟೆಲ್, ಅದು ಇಂಜಿನಿಯರಿಂಗ್ ಕಾಲೇಜ್ ಪಕ್ಕ ಮಾತ್ರ ಇರ್ತಾಯಿತ್ತು. ಇಲ್ಲೆಲ್ಲ ಅಷ್ಟೆಲ್ಲ ಹೋಟೆಲ್ ಇರಲಿಲ್ಲ. ಈಗ ಈ ಏರಿಯಾ ಬಹಳಷ್ಟು ಬೆಳೆದಿದೆ. ಸುಳ್ಯಕ್ಕೆ ಒಂದು ಉತ್ತಮ ಕೊಡುಗೆ ರಿದಾನ್ ಮಂದಿ ಅಂತ ಹೇಳಿ ಕಾಣ್ತಾ ಇದೆ. ಅವರ ಉದ್ದಿಮೆ ಬಹಳಷ್ಟು ಎತ್ತರಕ್ಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ರುಚಿಕರ ಅರೇಬಿಯನ್ ಖಾದ್ಯಗಳನ್ನು ತಯಾರಿಸಿ ಜನರಿಗೆ ಮೆಚ್ಚುಗೆ ಖ್ಯಾತಿಯಾಗಿದೆ. ಆರ್ಥಿಕತೆ ಮಾತ್ರವಲ್ಲದೆ ಒಂದಿಷ್ಟು ಜನರಿಗೆ ವೃತ್ತಿ ಕಲ್ಪಿಸುವುದು ನಮ್ಮ ಮುಖ್ಯ ಉದ್ದೇಶ. ನಾವಿಲ್ಲಿ ಬಂದಾಗ ನಮಗೆ ಇಲ್ಲಿ ತುಂಬ ಜನರು ಸಹಕಾರ ನೀಡಿ ನಮ್ಮನ್ನು ಸ್ವಾಗತಿಸಿದ್ದಾರೆ. ಅವರ ಸಹಕಾರ ನಾವು ಯಾವಾಗಲೂ ಸ್ಮರಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ತಮ್ಮ ಅಮೂಲ್ಯವಾದವನ್ನು ಸಹಕಾರವನ್ನು ಬಯಸುತ್ತೇವೆ. ಎಲ್ಲರಿಗೂ ಧನ್ಯವಾದ. ಈಗ ವೆಂಕಪ್ಪಗೌಡರು ಹೇಳಿದಾಗೆ ರಿದಾನ್ ಮಂದಿ ಯಾವಾಗ ಆಹಾರೋದ್ಯಮ ಅಂತ ಹೇಳುವಂಥದ್ದು ನಮ್ಮ ಅದರ ಓನರ್ ಆದಂತಹ ರಾಶೀದ್ ರವರು ಮತ್ತು ಅವರ ಸ್ನೇಹಿತರು ಹೇಳಿದರು, ಒಂದು ಉದ್ಯಮ ಪ್ರಾರಂಭ ಆಗುವುದು ಅಂತ ಹೇಳಿದರೆ ಅದು ಕೇವಲ ಉದ್ಯಮವಲ್ಲ. ಆ ಉದ್ಯಮದ ಮೂಲಕ ಏನೆಲ್ಲ ಆಗ್ತದೆ ಅಂತ ಹೇಳಿದರೆ, ನಮ್ಮ ಕುಂಬಳೆ ಇಬ್ರಾಹಿಂರವರ ಮಕ್ಕಳು
ಬಹಳ ಸೌಜನ್ಯತವಾಗಿ ಈ ಸಮಾಜದೊಂದಿಗೆ ಬೆರೆಯುವಂತಹ ಅವರ ಅಳಿಯಂದಿರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದು ಒಳ್ಳೆಯ ಸೌಜನ್ಯತವಾಗಿ ಸುಳ್ಯದಲ್ಲಿ ಬೆಳೆಯುವಂತಹ ಒಂದು ವಾತಾವರಣ ಯಾವತ್ತೂ ಸುಳ್ಯದಲ್ಲಿ ರೂಪಿಸಿಕೊಂಡವರು. ಅವರು ಯಾವತ್ತೂ ಹೆಮ್ಮೆಯಿಂದ ಹೇಳುತ್ತಿದೆ, ನಾನು ಡಿ.ವಿ. ಸದಾನಂದ ಗೌಡರ ಕ್ಲಾಸ್ಮೇಟ್, ನಾನು ಎಂ.ಬಿ. ಸದಾಶಿವರ ಕ್ಲಾಸ್ಮೇಟ್, ನಾನು ಕೆ.ವಿ. ಚಿದಾನಂದ ಗೌಡರ ಕ್ಲಾಸ್ಮೇಟ್ ಅಂತ. ಯಾಕೆಂದರೆ ಅವರೊಂದಿಗೆ ನಾವು ಕಲಿತ ಒಂದು ಇದು ಸುಳ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ, ಅವರೊಂದಿಗೆ ನಾನು ಕಲ್ತಿದ್ದೇವೆ ಅಂತೇಳಿದ್ರೆ ನಮಗೆ ಹೆಮ್ಮೆ ಆಗ್ತದೆ ಅಂತ. ಇಂತಹ ಓರ್ವ ವ್ಯಕ್ತಿ, ಯಾಕೆ ವೆಂಕಪ್ಪ ಗೌಡರು ಯಾವಾಗಲೂ ಹೇಳಿದಿದೆ, ಒಂದು ಉದ್ಯಮ ಪ್ರಾರಂಭ ಮಾಡುವುದಲ್ಲ, ಅದನ್ನು ಕೊಡುವವರ ಮನಸ್ಸು ಏನಿದೆ ಅಂತ. ಒಂದು ಕಟ್ಟಡ ಕಟ್ಟುವುದು ಮಾತ್ರ ಅಲ್ಲ, ಆ ಕಟ್ಟಡವನ್ನು ಯಾರಿಗೆ ಕೊಡ್ತಾ ಇದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ ಅಂತ ಹೇಳೋದು ಮುಖ್ಯ. ನಮ್ಮ ಕುಂಬಳ ಇಬ್ರಾಹಿಂರವರ ಮತ್ತು ಮಕ್ಕಳು ಈ ಒಂದು ಸುಂದರವಾದಂತಹ ಪ್ರದೇಶವನ್ನು ಈ ಒಂದು ರಿದಾನ್ ಮಂದಿಗೆ ಕೊಟ್ಟಿದ್ದಾರೆ. ನಾನು ರಿದಾನ್ ಮಂದಿಯ ಸಂಪ್ಯ ಔಟ್ಲೆಟ್ಗೆ ಭೇಟಿ ಕೊಟ್ಟಿದ್ದೇನೆ, ಆಮೇಲೆ ಇಲ್ಲಿ ಮೆಲ್ಕಾರಲ್ಲಿರುವಂಥ ಔಟ್ಲೆಟ್ಗೆ ಭೇಟಿ ಕೊಟ್ಟಿದ್ದೇನೆ. ರಿದಾನ್ ಮಂದಿ ಅಂತ ಹೇಳಿದರೆ ಬಹುಶಃ ಸುಳ್ಯದಲ್ಲಿ ಪ್ರಪ್ರಥಮವಾಗಿ ಅದನ್ನು ಅವರು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾವುದು ಮಸಾಲ ಭರಿತವಾದಂತಹ ಮತ್ತು ಸ್ವಾದಿಷ್ಟವಾದಂತಹ ಫುಡ್ಗಳು ಈ ಬೇರೆ ಬೇರೆ ಕಡೆಗಳಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಈಗ ಜೆನ್ಸಿ ಅಂತ ನಾವು ಹೇಳ್ತೇವೆ, ಯಂಗ್ಸ್ಟರ್ಸ್, ಅವರು ಹೋಗುವಾಗ ಇದನ್ನು ಈಚೆ ಪಾಸ್ ಆಗುವಾಗ ಇಲ್ಲಿ ಒಳ್ಳೆ ಆಹಾರ ಎಲ್ಲಿ ಸಿಗ್ತದೆ ಅಂತ ಹೇಳೋದನ್ನು ಅವರು ಸರ್ಚ್ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಬಹಳ ಉತ್ತಮ ರೀತಿಯ ವಿನ್ಯಾಸಗೊಳಿಸಿದಂತಹ ರಿದಾನ್ ಮಂದಿ ಅವರಿಗೆ ಖಂಡಿತವಾಗಿಯೂ ಕಾಣ ಸಿಗ್ತದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕೇವಲ ರಿದಾನ್ ಮಂದಿ ಅಂತ ಹೇಳಿದರೆ ಕೇವಲ ಬಿರಿಯಾನಿ ಮಾತ್ರ ಅಲ್ಲ, ಎಲ್ಲ ರೀತಿಯ ಸ್ವಾದಿಷ್ಟವಾದಂತಹ ತಿಂಡಿಗಳು ಇದರಲ್ಲಿ ಸಿಗ್ತಾ ಇದೆ. ಅದರಲ್ಲಿ ಇನ್ನೊಂದು ಕುನಾಫಾ ಅಂತ ಹೇಳುವಂಥದ್ದು ಪ್ಯೂರ್ ವೆಜಿಟೇರಿಯನ್ ಇರುವಂತಹ ಕುನಾಫಾ, ನಮ್ಮ ಭಟ್ರಲ್ಲಿದ್ದಾರೆ, ಕುನಾಫಾ ತಿಂದು ಹೋಗ್ಬೋದು ಸರ್. ಇದು ವೆಜಿಟೇರಿಯನ್, ಅದು ಪರಿಪೂರ್ಣವಾದಂತಹ ವೆಜಿಟೇರಿಯನ್ ಅಲ್ಲಿ ಇರುವಂಥದ್ದು. ಕುನಾಫಾ ಫುಡ್ ಅಂತ ಹೇಳಿದರೆ ಬಹುಶಃ ಅರೇಬಿಯನ್ ರಾಷ್ಟ್ರಗಳಲ್ಲಿ ಬಹಳ ಫೇಮಸ್ ಆದಂತಹ ಒಂದು ಸ್ವೀಟ್. ಬಹಳ ಸಣ್ಣ ಸೆಮಿಗೆಯನ್ನು ಉಪಯೋಗಿಸಿ ಉತ್ತಮ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಅದು ರಿದಾನ್ ಮಂದಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡದಿದ್ರೆ ಅದು ರಿದಾನ್ ಮಂದಿಗೆ ಕೊಡ್ಬೋದು ಅಂತೇಳಿ ನಾನು ಖಂಡಿತವಾಗಿಯೂ ತಿಳ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ರಿದಾನ್ ಮಂದಿ ಇಲ್ಲಿ ಬರಬೇಕಾದ್ರೆ, ಒಂದು ಉದ್ಯಮ ಒಂದು ಬರಬೇಕಾದ್ರೆ, ಈಗ ನೋಡಿ ಮುಖ್ಯಮಂತ್ರಿಯವರು ಹೇಳ್ತಾರೆ, ನಾವು ಹೊರಗಿನಿಂದ ದೊಡ್ಡ ದೊಡ್ಡ ಉದ್ಯಮಗಳು ನಮ್ಮ ಊರಿಗೆ ಬರಬೇಕು, ನಾವು ಎಲ್ಲ ರೀತಿಯ ಸಹಕಾರವನ್ನು ಅವರಿಗೆ ಕೊಡ್ತೇವೆ, ಜಾಗ ಕೊಡ್ತೇವೆ, ಕನ್ವರ್ಷನ್ ಮಾಡಿ ಕೊಡ್ತೇವೆ, ಎಲ್ಲ ರೀತಿಯಲ್ಲಿ ಕೊಡ್ತೇವೆ. ಅದೇ ರೀತಿಯಲ್ಲಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ನನಗೂ ಒಂದು ಆಗುವುದು, ಯಾರಾದರೂ ಒಳ್ಳೆಯ ಉದ್ಯಮವನ್ನು ಇಲ್ಲಿ ಬರುವುದಿದ್ದರೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡುವುದು. ಅದರಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಆ ಅಡೆತಡೆಗಳನ್ನು ಯಾವ ಬೆಲೆ ತೆತ್ತಾದರೂ ವೆಂಕಪ್ಪ ಗೌಡರಂತಹವರನ್ನು ಹಿಡ್ಕೊಂಡು, ನಮ್ಮ ಎಣ್ಣೆಯವರನ್ನು ಹಿಡ್ಕೊಂಡು, ಅಥವಾ ಸಂಶೋಧನೆಯವರು, ಇಂತಹ ಅನೇಕವರ ಪ್ರಭಾವವನ್ನು ಬಳಸಿಕೊಂಡು ಅದನ್ನು ಅಧಿಕಾರಿಗಳೊಂದಿಗೆ ಮಾತನಾಡತಕ್ಕಂಥ ಒಂದು ಕೆಲಸವನ್ನು ನಾನು ಯಾವತ್ತೂ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಅದನ್ನು ಮಾಡಿದ್ದೇನೆ ಕೂಡ. ಯಾಕೆ ಅಂತ ಹೇಳಿದ್ರೆ ಸುಳ್ಯ ಬೆಳಿಬೇಕಾದರೆ ಇಂತಹ ಆಹಾರೋದ್ಯಮಗಳ ಒಂದು ಮಳಿಗೆ ಬರಬೇಕು. ಕೇವಲ ಆಹಾರೋದ್ಯಮದ ಮಳಿಗೆ ಅಲ್ಲ, ಇವರಲ್ಲಿ ಸುಮಾರು 100ಕ್ಕೂ ಹೆಚ್ಚಿನ ಮಂದಿ ಇವರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಉದ್ಯೋಗದ ಸೃಷ್ಟಿ ಆಗಬೇಕು. ಆ ಉದ್ಯೋಗದ ಸೃಷ್ಟಿಯ ಮೂಲಕ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ಉದ್ಯೋಗ ಯಾವುದೇ ಜಾತಿ ಮತ ಪಕ್ಷ ಭೇದ ಯಾವುದು ಇಲ್ಲ. ಅವರು ಯಾರು ಒಳ್ಳೆಯ ಪ್ರತಿಭೆಗಳಿದೆ ನೋಡಿರ್ಬೋದು, ಇಲ್ಲಿ ಎಲೆಕ್ಟ್ರಿಷಿಯನ್ ಅನ್ನ ಸನ್ಮಾನ ಮಾಡಿದ್ರು, ಇಲ್ಲಿ ಟೈಲ್ಸ್ ಹಾಕಿದವರನ್ನ ಸನ್ಮಾನ ಮಾಡಿದ್ರು, ಅದರಲ್ಲಿ ಎಲ್ಲರೂ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಸಮಾಜವನ್ನು ಕಟ್ಟತಕ್ಕಂತಹ ಕೆಲಸ, ಸಮಾಜವನ್ನು ಬೆಸೆಯತಕ್ಕಂತಹ ಕೆಲಸ, ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡತಕ್ಕಂತಹ ಕೆಲಸ. ಈ ಮೂಲಕ ಸಮಾಜವು ಬೆಳಿಬೇಕು, ನಾವು ಬೆಳಿಬೇಕು ಅಂತ ಹೇಳುವಂತಹ ಒಂದು ಉದಾತ್ತವಾದಂತಹ ಒಂದು ಉದ್ದೇಶದೊಂದಿಗೆ ಈ ಸಮಾರಂಭವನ್ನು ಆಯೋಜಿಸಿದ್ದೀವಿ. ಬಹುಶಃ ನಮ್ಮ ಸುದ್ದಿ ಪತ್ರಿಕೆ ಸುಳ್ಯದಲ್ಲಿ ಎಲ್ಲವನ್ನು ಒಗ್ಗೂಡಿಸ್ತಕ್ಕಂತಹ ಒಂದು ಪತ್ರಿಕೆ ಅಂತ ಹೇಳ್ಬೋದು. ನಮ್ಮ ಸುದ್ದಿ ಪತ್ರಿಕೆಯ ಶರೀಫ್ರವರು ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಜೋಡಿಸ್ತಾರೆ. ಈ ಕಾರ್ಯಕ್ರಮ ಬಹುಶಃ ಇವತ್ತಿನಿಂದ ಪ್ರಾರಂಭವಾಗಲಿಲ್ಲ, ಒಂದು ಸರಣಿ ಕಾರ್ಯಕ್ರಮ ಆಗಿ ಪ್ರಾರಂಭ ಆಗಿದೆ. ಮೊನ್ನೆ ಉದ್ಯಾವರದ ಅತಾವುಲ್ಲಾ ತಂಗಳ್ರವರು ರಿದಾನ್ ಮಂಡಿ ಉತ್ತಮ ರೀತಿಯಲ್ಲಿ ಬಾಳಿ ಉತ್ತಮ ರೀತಿಯಲ್ಲಿ ಒಂದು ಸೇವೆಯನ್ನು ನೀಡುವಂತಹ ಒಂದು ಸಂಸ್ಥೆಯಾಗಿ ಬೆಳೆಯಲಿ ಅಂತೇಳಿ ಶುಭವನ್ನು ಹಾರೈಸಿ ಅವಕಾಶವನ್ನು ನೀಡಿದ ನಿಮಗೆಲ್ಲರಿಗೂ ವಂದನೆಗಳನ್ನು, ಅಭಿವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್.